ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಡೂಪರ್ ಆಗಿದ್ದೀರಾ ಅಂದ್ಕೊಂಡು ನನ್ನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೇ ನನ್ನ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನು ಅಂತಂದರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಫ್ರೆಂಡ್ಸ್, ಹಾಗಾಗಿ ಕಮೆಂಟ್ ಮಾಡಿದರು, ಹಾಗಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದು KGಗೆ ಬ್ರೀಡಿಂಗ್ ಬಾಕ್ಸ್ ಯಾವ ಥರ ಸೆಟ್ ಮಾಡೋದು, ಯಾವ ಕಡೆ ಸೆಟ್ ಮಾಡಿದರೆ ಸರಿಯಾಗುತ್ತೆ, ನಿಮ್ಗೆ ಅನುಕೂಲ ರೀತಿ ಯಾವ ಥರ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋ ಜಾಸ್ತಿ ಲೆಂತ್ ಇರಲ್ಲ ಫ್ರೆಂಡ್ಸ್, ಶಾರ್ಟ್ ವೀಡಿಯೋಸ್ ಟೈಪಲ್ಲಿ ಆಗಿರುತ್ತೆ. ಎಲ್ಲನೂ ಒಂದೊಂದಾಗಿ ವಿವರಣೆ ಮಾಡ್ತೀನಿ, ಎಲ್ಲನೂ ನೋಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವು ಬ್ರೀಡಿಂಗ್ ಬಾಕ್ಸ್ ಅಲ್ವಾ, ನಿಮಗೆ ಗೊತ್ತು ಬ್ರೀಡಿಂಗ್ ಬಾಕ್ಸ್ ಹೆಂಗೆ ಅಂತ. ನೋಡಿ, ಇದು ಈ ಕೇಜ್ ಇದೆ ನೋಡಿ. ನನಗೆ ಬ್ರೀಡಿಂಗ್ ಬಾಕ್ಸ್ ಹಾಕೋಕ್ಕೆ ಈ ಸೈಡ್ ಕೊಟ್ಟಿದ್ದಾರೆ. ನನಗೆ ಯಾಕೆಂದರೆ ನನಗೆ ಅನುಕೂಲ ಆಗೋದು, ನನಗೆ ಈ ಸೈಡ್ ಹಾಕಬೇಕು, ಅನುಕೂಲ ಆಗಬೇಕು ಅಂದರೆ ನನಗೆ. ನಿಮಗೂ ಅಷ್ಟೇ, ನಿಮ್ಗೆ ಈ ಕಡೆನೇ ಹಾಕಬೇಕು. ಇದು ಕೇಜಲ್ಲಿ ಬ್ರೀಡಿಂಗ್ ಬಾಕ್ಸ್ ಹಾಕೋಕ್ಕೆ ಒಂದು ಡೋರ್ ಕೊಟ್ಟಿರ್ತಾರೆ, ಡೋರ್ ಹತ್ರನೇ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಆ ಕಡೆ ಸೈಡ್ ಅನುಕೂಲ ಆಗುತ್ತೆ, ಆ ಕಡೆ ಸೈಡ್ ಬ್ರೀಡಿಂಗ್ ಬಾಕ್ಸ್ ಹಾಕೊಳ್ಳಿ. ಬ್ರೀಡಿಂಗ್ ಬಾಕ್ಸ್ ಕಟ್ಟೆ ನೋಡಿ, ಇದು ಮಾಮೂಲಿ ಕೇಜ್ ಅಲ್ವಾ ಇದು ಕಟ್ ಮಾಡೋಕ್ಕೆ, ತಂತಿ ಕಟ್ ಮಾಡೋಕ್ಕೋಸ್ಕರನೇ ಕಟರ್ ಬರ್ತವೆ. ಕಟರಲ್ಲಿ ನಿಮ್ಗೆ ಯಾವ ಸೈಜಿಗೆ ಎಕಡೆಗೆ ಬೇಕೋ ಆ ಬ್ರೀಡಿಂಗ್ ಬಾಕ್ಸ್ ಪೂರ್ತಿ ಕ್ಲೋಸ್ ಮಾಡಿಬಿಡಿ. ಕೇಜಲ್ಲಿ ಕೊಟ್ಟಿರ್ತಾರಲ್ಲ ಆ ಬ್ರೀಡಿಂಗ್ ಬಾಕ್ಸ್ನ ಫುಲ್ ಕ್ಲೋಸ್ ಮಾಡಿಬಿಡಿ. ನಿಮ್ಗೆ ಈ ಕಡೆ ಸೈಡ್ ಬೇಕು ಅಂದರೆ ಕಟರಲ್ಲಿ ಎಷ್ಟು ಬೇಕಷ್ಟು ಹೋಲ್ ಇದೆಯಲ್ವಾ, ಆ ಹೋಲಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ತಡ್ರಿ ಫ್ರೆಂಡ್ಸ್. ಬ್ರೀಡಿಂಗ್ ಬಾಕ್ಸ್ ಅಲ್ವಾ ಇದು. ನೋಡಿ, ನಾನು ಇದು ಕಟ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಾ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ದೀನಿ. ಯಾಕಂದರೆ ಇದು ನಮಗೆ ಇದರ ಕೋಲ್ ಇದು ಮಾಡಿರಲ್ಲ, ಕೋಲ್ ಇದಕ್ಕೋಸ್ಕರ ಫ್ರೀಯಾಗಿ ಹಿಂಗೆ ತೆಗಿಯೋಕ್ಕೋಸ್ಕರ ಜಾಸ್ತಿ ಕಟ್ ಮಾಡಿದ್ದೀನಿ ನಾನು. ಆಲ್ಮೋಸ್ಟು ಈ ಥರ ಬ್ರೀಡಿಂಗ್ ಬಾಕ್ಸಕ್ಕೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಯಾಕಡೆ ಅನುಕೂಲ ತಗೋಷ್ಟು ಕಟರಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಬ್ರೀಡಿಂಗ್ ಬಾಕ್ಸಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಬ್ರೀಡಿಂಗ್ ಬಾಕ್ಸ್ ತಗೊಂಡಾದ್ಮೇಲೆ ಇದಕ್ಕೆ ಮೊಳೆ ಸಿಗಿಸ್ಬೇಕಾ ಏನು ಸಿಗಿಸ್ಬೇಕಂತ ಗೊತ್ತಿರಲ್ಲ. ನಾನೇನು ಮಾಡಿದ್ದೀನಿ ಅಂತಂದರೆ, ನೋಡಿ ಉಕ್ಕು ನಿಮಗೆ ಕಾಣಿಸ್ತಿದೆ, ಇದನ್ನು ಆಲ್ಮೋಸ್ಟ್ ಈ ಉಕ್ಕು ಯಾವುದಕ್ಕೆ ಇದು ಮಾಡ್ತಾರೆ ಅಂತ ಅಂದರೆ, ಉಕ್ಕ ಮುನ್ನಡೆ ಬಾಲ ತೋರಣ ಕಟ್ಟೋಕ್ಕೋಸ್ಕರ ಇದು ಮಾಡ್ತಾರೆ. ಇದು ಒಂದೊಂದು ಉಕ್ಕು ನನಗೆ 5 ರೂಪಾಯಿ ಬೀಳ್ತು ಒಂದು ಉಕ್ಕಿಗೆ. ನೀವು ಇದನ್ನು ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದು ಆಲ್ಮೋಸ್ಟು ನೋಡಿ ಅಲ್ಲಾಡಲ್ಲ. ನೀವು ಯಾವ ಥರ ಬೇಕಾದ್ರೆ ಬೆಂಡ್ ಮಾಡ್ಕೊಬೋದು, ಯಾವ ಥರ ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ಇದನ್ನು ನಾನು ಎಲ್ಲ ಕೇಜ್ಗಳಿಗೆ ಇದೇ ಥರ ಉಕ್ಕು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಆ ಮಳೆಗಳು ಸಿಗಿಸ್ಬಿಟ್ಟು ಹಿಂಗೆ ಬೆಂಡ್ ಮಾಡ್ತಾರಲ್ಲ, ಆ ಮಳೆಗಳು ಇದಾಗ್ತಾ ಇರ್ತವೆ, ಹಿಂಗೆ ಅಲ್ಲಾಡೋದು ಪಲ್ಲಾಡೋದೆಲ್ಲ ಆಯ್ತಾರೆ ನೋಡಿ. ಇದು ಸ್ವಲ್ಪನೂ ಅಲ್ಲಾಡಲ್ಲ, ಜಗ್ಗಲ್ಲ. ಆರಾಮಾಗಿ ಹಿಂಗಡೆ ಸ್ಕ್ರೂ ಕೊಟ್ಟಿರ್ತಾನೆ, ಸ್ಕ್ರೂ ಫಿಟ್ಟಿಂಗ್ ಮಾಡ್ಕೊಂಡ್ರೆ ನೀಟಾಗಿ ಇದು ಮಾಡ್ಕೊಬೋದು. ಒಬ್ಬರಿಗೆ ಒಂದು ಡೌಟ್ ಇರುತ್ತೆ, ಬ್ರೀಡಿಂಗ್ ಬಾಕ್ಸ್ ನಾನು ಏನಕ್ಕೆ ನಾವು ಬ್ರೀಡಿಂಗ್ ಬಾಕ್ಸ್ ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ, ಬ್ರೀಡಿಂಗ್ ಬಾಕ್ಸ್ಗಳಲ್ಲಿ ನೋಡಿ, ಕೋಲ್ಡ್ ಟೈಮಲ್ಲಿ ಮೊಳಕೆ ಏನಾಗುತ್ತೆ ಅಂದರೆ ಕೋಲ್ಡ್ ಆಗಿರುತ್ತೆ. ಮೊಟ್ಟೆಗಳು ಇಡ್ತಾಗ ಏನಾಗುತ್ತೆ ಅಂದರೆ, ಮೊಟ್ಟೆಗಳೆಲ್ಲ ನೀಟಾಗಿ ಮರಿ ಬರಲ್ಲ. ಯಾಕಂದರೆ ಮೊಳಕೆನೇ ಕೋಲ್ಡ್ ಆಗಿರೋದ್ರಿಂದ ಮೊಟ್ಟೆಗಳು ಏನಾಗ್ತವೆ ಅಂದರೆ ಕೋಲ್ಡಿಗೆ ಮರಿಗಳು ಬರಲ್ಲ. ಅದರಿಂದ ಈ ಬ್ರೀಡಿಂಗ್ ಬಾಕ್ಸಲ್ಲಿ ಏನು ನಮಗೆ ಅನುಕೂಲ ಅಂತ ಅಂದರೆ, ಈ ಬ್ರೀಡಿಂಗ್ ಬಾಕ್ಸು ಫುಲ್ಲು ನಿಮಗೆ ಮರ ಆಗಿರೋದ್ರಿಂದ ಫುಲ್ ಹೀಟಾಗಿರುತ್ತೆ. ಎಲ್ಲಿ ಮೊಟ್ಟೆ ಇಟ್ಟಿರೋದು ಅಲ್ಲೇ ಕಾವಿ ಕೂತ್ಕೊಂಡು ಫುಲ್ ಮರಿಗಳೆಲ್ಲ ಇನ್ಕ್ರೀಸ್ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಮಗೆ ಒಂದು ಸರಿ ಇನ್ವೆಸ್ಟ್ ಮಾಡೋದು, ನಾನು ತುಂಬ ಎಲ್ಲವಕ್ಕೂ ಮಡಕೆ ಕಟ್ಟಿದ್ದೆ ಮೊದಲು. ನನಗೆ ಮಡಕೆಲ್ಲ ರಿಸಲ್ಟ್ ಬಂತು, ಬರುತ್ತೆ ಅಂತ ಅಲ್ಲ. ಇಂಥ ಕೋಲ್ಡ್ ಟೈಮಲ್ಲಿ ಮೊಟ್ಟೆಗಳು ಸುಮ್ಮನೆ ಹಾಳಾಗ್ತವೆ ನೋಡಿ. ಇದು ಬ್ರೀಡಿಂಗ್ ಬಾಕ್ಸ್ ಫೀಚರ್ಸ್ಗೆ ಯಾವ ಥರ ಆಡ್ತೈತಿ ಬಡಿಸು ಅಂದರೆ, ಇದಕ್ಕೊಂದು ಫೀಮೇಲ್ ಇಲ್ಲ, ಫೀಮೇಲ್ಸ್ ತಂದು ಬಿಡಬೇಕು ಫ್ರೆಂಡ್ಸ್. ಫೀಮೇಲು ಅದು ಡೆತ್ ಆಯಿತು. ಫೀಮೇಲ್ಸ್ ಒಂದು 2 ತಿಂಗಳು ವೀಡಿಯೋಸ್ ಮಾಡಿರಲ್ಲ, ಡೆತ್ ಆಗಿದೆ, ತೋರ್ಸೋಕ್ಕಾಗಲ್ಲ ನಿಮಗೆ. ಇದಕ್ಕೊಂದು ಫೀಮೇಲ್ ಇಲ್ಲ, ಫೀಮೇಲ್ ತಂದು ಬಿಡಬೇಕು. ಈ ಥರ ಮಾಡಿ ಫ್ರೆಂಡ್ಸ್. ಆಮೇಲೆ ಒಬ್ಬರಿಗೆ ಇನ್ನೊಂದು ಡೌಟ್ ಇರುತ್ತೆ, ಬ್ರೀಡಿಂಗ್ ಬಾಕ್ಸ್ ಒಳಗೆ ನಾವು ನೆಸ್ಟಿಂಗ್ ಮೆಟೀರಿಯಲ್ ಹಾಕ್ಬೇಕಾ ಬೇಡವಾ ಅಂತ. ನಾನು ಯಾವ ಬ್ರೀಡಿಂಗ್ ಬಾಕ್ಸು ನೆಸ್ಟಿಂಗ್ ಮೆಟೀರಿಯಲ್ ಹಾಕಿಲ್ಲ ನೋಡಿ. ಒಂದು ಬ್ರೀಡ್ ಅದಕ್ಕೆ ತೆಗೆದುಬಿಟ್ಟು ಬ್ರೀಡಿಂಗ್ ಬಾಕ್ಸ್ ಎಲ್ಲ ಕೆರೆದ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಹಾಗಾಗಿ ಯಾವುದಕ್ಕೂ ನೆಸ್ಟಿಂಗ್ ಮೆಟೀರಿಯಲ್ ಹಾಕಿಲ್ಲ ಫ್ರೆಂಡ್ಸ್. ಸಿಗುತ್ತೆ ಅಂಗಡಿ ನೆಸ್ಟಿಂಗ್ ಮೆಟೀರಿಯಲ್ ಥರ, ಮತ್ತು ಉಡ್ಡಲ್ಲಿ ಸಿಪ್ಪೆ ಟೇಬಲ್ ಸಿಗ್ತವೆ, ಹಾಕ್ತಾರೆ. ನಾನು ಹಾಕಿಲ್ಲ ಯಾವುದಕ್ಕೂ. ವೇಸ್ಟ್ ಫ್ರೆಂಡ್ಸ್, ಅವೆಲ್ಲ ಆಗಕ್ಕೆ ಹೋಗ್ಬಿಡಿ. ಮಾಮೂಲಿ ಇದೇ ಥರನೇ ಇದು ಮಾಡಿ ಫ್ರೆಂಡ್ಸ್. ಅದು ಏನಕ್ಕೆ ಮೊಟ್ಟೆ ಇಟ್ಟಿದ್ರು ಮೀಡಿಯಮ್ ಸ್ಯಾಕೆಟ್ ಡೌನ್ ಇರ್ತೀವಿ, ಮೂಲೆ ಸೈಡಲ್ಲಿ ಬಂದುಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಕಾವು ಕೊಡ್ತೇವೆ ಫ್ರೆಂಡ್ಸ್. ಆ ಸಿಪ್ಪೆಗಳನ್ನೊಂದು ಬಡ್ಸ್ಗಳು ಏನು ಮಾಡ್ತವೆ ಅಂದರೆ, ಸಿಪ್ಪೆಗಳು ಹಾಕಿರ್ತೀವಲ್ಲ ಉಡ್ಡಿನ ಮೆಟೀರಿಯಲ್ಲ, ಅವೆಲ್ಲನೂ ಕೆರೆದು ಹೊರಗಡೆ ತೊಳ್ಬೇಕಾದ್ರೆ ಏನು ಮಾಡ್ತೇವೆ, ಮೊಟ್ಟೆ ಸಮೇತ ತೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬ್ರೀಡಿಂಗ್ ಬಾಕ್ಸಿಗೆ ಯಾವುದೇ ಕಾರಣಕ್ಕೂ ಏನು ನೆಸ್ಟಿಂಗ್ ಮೆಟೀರಿಯಲ್ ಹಾಕಕ್ಕೆ ಹೋಗ್ಬಿಡಿ. ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡೋದು ಫ್ರೆಂಡ್ಸ್. ಎಲ್ಲ ಬ್ರೀಡಿಂಗ್ ಬಾಕ್ಸ್ನ ಏನಾದ್ರು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಅದಕ್ಕೆ ಆಲ್ಮೋಸ್ಟು ಎಲ್ಲದಕ್ಕೂ ನಿಮಗೆ ತೋರ್ಸೋಕ್ಕೋಸ್ಕರನೇ ನೋಡಿ ಈ ಥರ. ಆಮೇಲೆ ಈ ಕೊಕ್ಕೆಗಳು ಒಂದ್ಸರಿ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಂದೊಂದಕ್ಕೆ 5 ರೂಪಾಯಿ ಬೀಳುತ್ತೆ. ಇದ್ರ ಅಂಗಡಿ ಗ್ಲಾಸ್ ಅಂಗಡಿ ಸಿಗ್ತವೆ ಫ್ರೆಂಡ್ಸ್, ಇವೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ಸೈಡು ಬ್ರೀಡಿಂಗ್ ಬಾಕ್ಸ್ ನೀವು ಫಿಟ್ ಮಾಡ್ಕೊಬೋದು ಆರಾಮಾಗಿ. ನೋಡಿ, ನನಗೆ ಈ ಕಡೆ ಸೈಡ್ ಬೇಕು, ನಾನು ಎಲ್ಲ ಒಂದು ಈ ಕಡೆ ಕಟ್ ಮಾಡಿದ್ದೀನಿ. ಇವಕ್ಕೂ ಅಷ್ಟೇ, ಇವು ಆ ಕಡೆ ಒಂದೊಂದು ಆ ಕಡೆ ಸೈಡ್ ಇದ್ದಾವೆ, ಒಂದೊಂದು ಈ ಕಡೆ ಸೈಡ್ ಇದ್ದಾವೆ. ನನಗೆ ಅನುಕೂಲ ಆಗೋ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಆ ಡೋರ ಫುಲ್ ತಂತಿಯಾಗಿ ನೋಡ್ಬಿಟ್ಟು ಕ್ಲೋಸ್ ಮಾಡಾಕ್ತೀನಿ ಅವರು ಕೊಟ್ಟರೆ ಡೋರ್ಗಳನ್ನ. ನನಗೆ ಆ ಕಡೆ ನೋಡಿ, ಈ ಕಡೆ ಅಷ್ಟು, ಈ ಕಡೆ ಬ್ರೀಡಿಂಗ್ ಬಾಕ್ಸ್ ಹಾಕಿ ಈ ಕಡೆ ಜಾಗ ಇದ್ದಾವೆ. ನಾನು ಆಲ್ಮೋಸ್ಟ್ ಆ ಕಡೆಗೆ ಹಾಕಿದ್ದೀನಿ, ಯಾಕಂದರೆ ನನಗೆ ಅನುಕೂಲ ಆಗಬೇಕು ಈ ಥರ. ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ರೀಡಿಂಗ್ ಬಾಕ್ಸಲ್ಲೂ ನೋಡಿ ಫ್ರೆಂಡ್ಸ್, ಬ್ರೀಡಿಂಗ್ ಬಾಕ್ಸ್ ಫಿಟ್ ಮಾಡೋದು ತುಂಬ ಈಸಿ. ಇದು ನೋಡಿ, ಅದು ಓಪನ್ ಇರೋದಕ್ಕೆ ಯಾವ ಥರ ಇದು ಮಾಡ್ತೈತೆ ಅಂತ ಅಂದರೆ, ಆ ಥರ ನೋಡಿ ಫ್ರೆಂಡ್ಸ್, ಆರಾಮಾಗಿ ಫಿಟ್ ಮಾಡ್ಬೋದು ಬ್ರೀಡಿಂಗ್ ಬಾಕ್ಸ, ಏನೂ ಇದಾಗಲ್ಲ ನೋಡಿ. ಆರಾಮಾಗಿ ಸಿಗಿಸ್ಕೋಬೋದಾ ನೋಡಿ, ನಾನು ಫಿಟ್ಟಿಂಗೇ ಆಗೋಯ್ತು. ಆರಾಮಾಗಿ ಸಿಕ್ಕೋಬೋದು. ನಾನು ಆರಾಮಾಗಿ ಇದರಲ್ಲಿ ಪ್ರೋಗ್ರೆಸ್ ಚೆಕ್ ಮಾಡ್ಬೋದು ನೋಡಿ. ಈ ಥರ ಇರುತ್ತೆ, ಚೆಕ್ ಮಾಡ್ಬೋದು ಆರಾಮಾಗಿ.
ಪ್ರೋಗ್ರೆಸ್ ಆರಾಮಾಗಿ ಚೆಕ್ ಮಾಡಿದ್ರು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನಗೆ ಪಿಂಚರ್ಸ್ಗಳು ಎಲ್ಲೂ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಪಿಂಚರ್ಸ್ಗಳು ಸಿಕ್ಕಿ ನಿಮ್ಗೆ ಅದೊಂದು ವೀಡಿಯೋಸ್ ಮಾಡ್ತೀನಿ ನಾನು. ಪಿಂಚರ್ಸ್ಗಳು ಸಿಗ್ತಾಯಿಲ್ಲ ಫ್ರೆಂಡ್ಸ್. ಇವೆಲ್ಲ ಮರಿಗಳು ಆಲ್ಮೋಸ್ಟು ನೋಡಿ ಫ್ರೆಂಡ್ಸ್ ಯಾವ ಥರ ಇದಾವೆ ಮರಿಗಳು. ಇವೆಲ್ಲ ಮರಿಗಳಿದ್ದಾವೆ, ಇವೆಲ್ಲ ಸೇಲ್ ಆಗ್ತವೆ, ಅಂಗಡಿಗಳಿಗೆ ಸೇಲ್ ಮಾಡ್ಬೇಕು. ಇವನ್ನ ಒಂದು 4-5 ಫೀಮೇಲ್ ನಾವೇ ಇಟ್ಕೊಳ್ಳೋಣ ಅಂತ. ಯಾಕಂದರೆ ಫೀಮೇಲ್ಸ್ಗಳು ಸ್ವಲ್ಪ ನಮ್ಮಲ್ಲಿ ಹುಟ್ಟಿರೋ ಫೀಮೇಲ್ಸ್ಗಳು ಆದರೆ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ನಮ್ಮಲ್ಲಿ ಹುಟ್ಟಿರೋ ಫೀಮೇಲ್ಸ್ಗಳು ಒಂದೊಂದಕ್ಕೆ ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಇದೆಯಲ್ಲ ಅವೆಲ್ಲ ನಮ್ಮನೇಲಿ ಹುಟ್ಟಿರೋ ಫೀಮೇಲ್ಸೇ. ನಾನು ತುಂಬ ಫೀಮೇಲ್ಸ್ ನಮ್ಮಲ್ಲಿ ಹುಟ್ಟಿರೋ ಫೀಮೇಲ್ಸೇ ನಾನು ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದೊಂದು ಫೀಮೇಲ್ಸ್ಗಳು ಸೇಲ್ ಮಾಡಿದ್ದೀನಿ. ಒಂದು ನಾನೇ ಅದನ್ನು ಚೆನ್ನಾಗಿರೋ ಕಲರಲ್ಲಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನಮ್ಮ ಸೆಟಪ್ಪು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.